ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ, ಬಹಿಷ್ಕಾರ. ಆದ್ರಿಂದ ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ. ಯಾಕೆ ಅಂದರೆ ತಾಯಿಯ ಪಾದ ಸ್ಪರ್ಶ ಮಾಡೋದ್ರಿಂದ ಸಮೃದ್ಧಿಯ ಬರೋದಿರುವುದಿಲ್ಲ. ತಾಯಿಯ ಪಾದ ಸ್ಪರ್ಶದಿಂದ ಮಾಡಿದ್ರೆ ಅವ್ರು ವಿದ್ಯಾಹೀನನಾಗುವುದಿಲ್ಲ, ಗುರುಗಳ ಪಾದ ಸ್ಪರ್ಶ ಮಾಡೋದ್ರಿಂದ ಅವ್ರು ವಿದ್ಯಾಹೀನನಾಗುವುದಿಲ್ಲ. ಆದ್ರಿಂದ ಇವತ್ತು ಸೀತಾಮಾತೆಯವರು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ತುಳಸಿ ಪೂಜೆಗೋಸ್ಕರ. ನಾವು ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ವೇ? ಈಗಲೇ ಹೋಗಿ ನಮ್ಮ ಗುರುಗಳನ್ನು ಅವರೂ ಸಹ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಆಲಿಸ್ಬೇಕು, ಬೇಗ ಬಂದೆಲ್ಲ ಊಟ ಭೋಜನ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. ಅಮ್ಮ ಜಗಜ್ಜನಿ, ಇಂದು ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸು ತಾಯಿ.
ಎಂತಹ ಹರುಷದ ಸುದಿನವಿದು. ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಓಹೋ, ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ನನ್ನ ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ವನವಾಸದ ವಾರ್ತೆಯನ್ನು ಏನೆಂದು ಹೇಳಲಿ? ಸೀತಾ, ಜಾನಕಿ, ಆರ್ಯಪುತ್ರ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನದಣಿವ ತನಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಆರ್ಯಪುತ್ರ, ಆರ್ಯಪುತ್ರ, ಸೀತಾ, ಸಂತೋಷ ವಾಗಿದೆ.
ವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ. ರಮಣ ರಾಮನು ಸಹಜ ಸುಂದರನೋ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮಿರಿಯುವನೋ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮಿರಿಯುವನೋ ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳಿದ ತಣಿವೆನ ಮನಸಾರ ಕೇಳು ತಣಿವೆನ ಮನಸಾರ ಸಖಯೇನೋ ಹರಿಪುತ್ರ ಜಾನಕಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ. ಸಾಕೇತವೋ ಸಂತೋಷವಾ ಸಾಕೇತವೋ ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನೇ ಸಾಕೇತವೋ ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ತಣಿವೆನ ಮನಸಾರ ಕೇಳು ತಣಿವೆನ ಮನಸಾರ ಸಖಯೇನೋ ಆರ್ಯಪುತ್ರ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ. ಆರ್ಯಪುತ್ರ ಈ ದಿವಸ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇ ಆರ್ಯಪುತ್ರ ಏಕೋ ಮುಖ ಕಮಲ ವಾಡಿದೆ ಮಮ ಜೀವಿತೇಶ್ವರ ಏಕೋ
ಕಮಲ ಬಾಳಿದೆ ಮಮ ಜೀವಿತೇಶ್ವರ ಏಕೋ ಇದೇಕೋ ಮುಖ ಕಮಲ ಬಾಳಿದೆ ನನ್ನೊಡನೆ ತಿಳಿಸಬಾರದು ಪ್ರಭು. ಆರ್ಯಪುತ್ರ ಭರತನಿಲ್ಲದಿಹ ವ್ಯಸನವೋ ರಾಜಕಾರ್ಯದ ಚಿಂತೆಯೋ ಭರತನಿಲ್ಲದಿಹ ವ್ಯಸನವೋ ರಾಜಕಾರ್ಯದ ಚಿಂತೆಯೋ ನನ್ನಿಂದೇನಪ ರೋಗವೋ ನನ್ನಿಂದೇನ ಬರೋದವೋ ಏಕೋ ಈ ಮೌನ ಮದನವಿದೇಕೋ ಏಕೋ ಈ ಮೌನ ಮದನವಿದೇಕೋ ಏನಾಯಿತು ಏನಾಯಿತು ಬೇರೆಲ್ಲ ಪ್ರಾಣ ಸಖ ಏನಾಯಿತು ಬೇರೆಲ್ಲ ಪ್ರಾಣ ಸಖ ಏಕೋ ಮುಖ ಕಮಲ ಬಾರಿದೆ ಮಮ ಜೀವಿತೇಶ್ವರ ಏಕೋ ಇದೇಕೋ ಮುಖ ಕಮಲ ಬಾರಿದೆ. ಸಮಾಚಾರವು ನನ್ನೊಡನೆ ತಿಳಿಸಬಾರದೆ ಪ್ರಭು. ಏನೆಂದು ಹೇಳಲಿ ಜಾನಕಿ? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿದ್ದನು ಕೇಳಿರುತ್ತೇ. ಹೌದು ಸೀತಾ. ಅತಿಶಯ
ಜಾಣ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿಯು ಮಾಡಿದ ಸಹಾಯಕ್ಕಾಗಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ಈಗ ಕೇಳಿಕೊಂಡಿದ್ದಾರೆ. ಮೊದಲನೆಯ ವರಕ್ಕೆ ನನಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೇ. ಸ್ವಾಮಿ, ಇನ್ನು 2ನೆಯ ವರಕ್ಕೆ ನಾನು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಹೌದು ಜಾಣ, ಹೌದು. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುವೆನು. ಸೀತಾ, ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನಾನು ಮಾಡಿದ ಅಪರಾಧವ. ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ದಯಮಾಡಿ ನನ್ನನ್ನು ನಿಮ್ಮ ಸಂಕಟ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಕಾನನದ ವಾಸ ಬಹಳ ಕಷ್ಟಕರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ನನ್ನ ಕಣ್ಗಳಿಂದ ನೋಡಲಾರೆ ಸೀತಾ, ಈ ನನ್ನ ಕಣ್ಗಳಿಂದ ನೋಡಲಾರೆ. 14 ವರ್ಷ ವನವಾಸವನ್ನು ಜಾಗೃತಿಯಾಗಿ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ನಗುನಗುತ್ತಾ ಬೀಳ್ಕೊಡು ಸೀತಾ. ನೀವು ಇಲ್ಲದ ಈ ಅರಮನೆ ವಾಸವು ನನಗೆ ಕಾನನದ ವಾಸಕ್ಕಿಂತಲೂ ಕಠಿಣವಾಗಿರುವುದು. ಸೀತಾ, ನಿಮ್ಮೊಡನೆ ನಾನು ಗೈಯುವ ಆ ಅರಣ್ಯ ವಾಸವೇ ನನಗೆ ಸುಖದಾಯಕವಾಗಿರುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡುವೆ. ಬೇಡ ಸೀತಾ, ಬೇಡ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ನಾವಿನ್ನು ಹೊರಡೋಣ. ಹಾಗೆ ಆಗಲಿ. ಅಗ್ರಜ, ನಮಸ್ಕರಿಸಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣವೆಲ್ಲ ಸಂತೋಷಭರಿತರಾಗಿ. ಈಗಿರುವಾಗ ನೀವು ಕೆಣ್ಣ ಮನಸ್ಸಿತನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬಹುದೇ? ಹೇಳಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದನಲ್ಲ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರು. ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿಯು ಮಾಡಿದ ಸಹಾಯಕ್ಕಾಗಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯದಾಗಿ ನನಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಅಗ್ರಜ, ಇನ್ನು 2ನೆಯ ವರಕ್ಕೆ ನಾನು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅಗ್ರಜ, ಸಹೋದರ, ಸಾಗೇತುಪುರಕ್ಕೆ ಪರಿಸುತ್ತರವೇ ವರರಘುವರ ನಿರುತರ ಸಾಗೇತುಪುರಕ್ಕೆ ಪರಿಸುತ್ತರವೇ. ಅಗ್ರಜ, ಸಾಗೇತುಪುರಕ್ಕೆ ಪರಿಸುತ್ತರವೇ ವರರಘುವರ ನಿರುತರ ಸಾಗೇತುಪುರಕ್ಕೆ ಪರಿಸುತ್ತರವೇ. ರಾಮ ಕಾಳ ಸೇರಿ ಭರತ ಸುಖಗಳು ರಾಜ್ಯವನಾಡನೆ. ವೀರಿ
ಅರಣ್ಯಕ್ಕೆ ಹೋಗಕೂಡದು. ಮಹಾಮತ್ಸರ್ಯ ವಿಷಭರಿತ ಕಾಳ ಸರ್ಪಿಡಿ ಆ ಕೈಗೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆಯಿಂದ ವಾಗ್ದಾನ ಮಾಡುವ ಆ ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ಅಣ್ಣ, ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ನೀನು ಅರಣ್ಯಕ್ಕೆ ಹೋಗುವುದೇ? ಕೀರ್ತಿಯ ಪರಾಕ್ರಮಗಳಿಂದ ಪ್ರಜಾನಾಗಿ ಜ್ಯೇಷ್ಠ ಪುತ್ರನ್ನು ಅಡಬಿಟ್ಟಿ ಕನಿಷ್ಠ ಪುತ್ರರಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಆತನು ತಂದೆಯಾದರೂ ಗುರುವಾದರೂ ಶಿಕ್ಷೆಗೆ ಅರ್ಹರಲ್ಲವೇ? ಹೀಗಿರುವಾಗ ಕೆರೆಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನ್ನನ್ನು ಅರಣ್ಯವಾಸವಿರಿಸುವಂತ ತಂದೆಯಾದರೂ ಶಿಕ್ಷೆಗೆ ಅರ್ಹರಲ್ಲವೇ? ಆಗ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರೋಕ್ತಿಯಂತೆ ನೀನಿನ್ನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗಿನ್ನು ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷಾಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ತನ್ನ ರಾಜನೀತಿ ಧರ್ಮವನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದೊಡ್ಡ ಆ ಕೈಗೆ ನಾಲ್ಗೆದು ಕೇಳಿಬಿಡುತ್ತೇನೆ. ಮಾನವಿಲ್ಲದ ಹೀನ ಕೈಕೆಯ ಮಾನವಿಲ್ಲದ ಹೀನ ಕೈಕೆಯ ಮಾನವಿಲ್ಲದ ಹೀನ ಕೈಕೆಯ ಅಣ್ಣ ಮಾನವಿಲ್ಲದ ಹೀನ ಕೈಕೆಯ ಜಾಣತನವರು ಏನ ಬೇಲೆ ಅಣ್ಣನಿ ಏನ ಮಾತನು ಏನ ಬೇಲೆ ಅಣ್ಣನಿ ಏನ ಮಾತನು ಅಣ್ಣ ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿಯು ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ಅಂದವಾದುಡ ಏನ ಬೇಳೆ ಅಣ್ಣನಿ ಏನ ಮಾತನು ಏನ ಮಾತನು ಏನ ಮಾತನು ಕೂಡದೋಣ. ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುವೆನು. ನೀನು ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೂ ಸಹ ಜೀವಿಸಲಾರೆ. ನಾನೂ ಸಹ ನಿನ್ನ ಸಂಗಡ ಬರುವೆನು ಅಣ್ಣ. ಸಹೋದರ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು? ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ
ಮಾತಾ ಪಿತೃರ ಸೇವೆಯನ್ನು ಮಾಡಲು ಭರತ ಶತ್ರುಗಳಿರು. ಎಲ್ಲರಿಗಿಂತ ಮಿಗಿಲಾಗಿ ಕೈಕಾ ಮಾತಿರುವುದು. ಹೀಗಿರುವಾಗ ನಾನಿಲ್ಲಿದ್ದ ಫಲವೇನು ಅಣ್ಣ? ಅಣ್ಣ, ನಾನು ಸಹ ನಿನ್ನ ಸಂಗಡ ಬರುವೆನು. ಅಣ್ಣ, ನೀನು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣ ತ್ಯಾಗವನ್ನು ಮಾಡಿ. ಸಹೋದರ ಲಕ್ಷ್ಮಣ, ಶಾಂತನಾಗು ಸಹೋದರ, ಶಾಂತನಾಗು. ಸೀತೆಯು ನನ್ನೊಡನೆ ಬರುತ್ತಿರುವಳು, ನೀನು ಹಠ ಸಾಧಿಸುತ್ತಿರುವೆ. ಸೀತಾ ಲಕ್ಷ್ಮಣ ಸಹಿತ ರಾಮನು ಕಾಡಿಗೆ ಹೋದನೆಂಬ ಅಪಕೀರ್ತಿಯು ನನಗಲ್ಲವೇ? ನನಗಲ್ಲವೇ? ಇರಲಿ ಇರಲಿ, ಎಲ್ಲ ದೈವ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಪ್ರಯಾಣವನ್ನು ಬೆಳೆಸೋಣ. ಹಾಗೆ ಆಗಲಿ ಅಣ್ಣ. ಸೀತಾ, ಹೇಳಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡಿ ಕೈಕ. ಯಾರ ಮಾತಿಗೆ ಕಿವಿ ಕೊಟ್ಟೆ, ಯಾರ ದುರ್ಬೋಧನೆಯನ್ನು ಕೇಳಿ ಈ ರೀತಿ ವರ್ತಿಸುತ್ತಿರುವೆ? ಹಡೆದ ಮಗನಿಗಿಂತಲೂ ಅತಿಯಾಗಿ ಪ್ರೀತಿ ಪ್ರೇಮದಿಂದ ಸಾಕಿ ಸಲಕಿದ ಕಂದನನ್ನು ನಿಷ್ಕರುಣೆ ಇಲ್ಲದೆ ಕಾಡಿಗಟ್ಟುತ್ತಿರುವೆಯಲ್ಲ. ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕ? ಕೈಕಾ ಕೈಕಾ, ಸೋತು ನುಡಿಯುತ್ತಿದ್ದೇನೆ, ಸೋತು ನುಡಿಯುತ್ತಿದ್ದೇನೆ ದೇವಿ. ಹೊಟ್ಟೆ ಪೀತಾಂಬರನ್ನುಟ್ಟು ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ರಾಜ್ಯಭಾರ ಮೇಬಿಡಬೇಕಾದ ನನ್ನ ಕಂದನು ಇಂದು ಕಾಡಿಗೆ ಹೋಗುವನ್ನೇ ದೃಶ್ಯವನ್ನೇನಾದರೂ ನಾನು ನೋಡಿದರೆ ನನ್ನ ಪಂಚ ಪ್ರಾಣಗಳಲ್ಲಿ ಹಾರಿ ಹೋಗುವುದು. ಆಗ ನೀನು ವಿಧವೆಯಾಗಿ ಅಯೋಧ್ಯೆಯ ಜನರ ಮಾತಿಗೆ ಗುರಿಯಾಗುವ ಚೆನ್ನಾಗಿ. ಅದು ಆಗಲಿ. ರಾಕ್ಷಸಿ, ನಿನ್ನನ್ನು ಅತಿಯಾಗಿ ಪ್ರೀತಿಸಿದ್ದಕ್ಕೆ ನನ್ನ ಜೀವನ ಹಿಂಡುತ್ತಿರುವೆಯಲ್ಲ. ಅಯ್ಯೋ ರಾಮ, ನೀನು ಕಾಡಿಗೆ ಹೋಗುವ ದೃಶ್ಯವನ್ನು ನೋಡಲಾರೆ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ಎಲ್ಲಿ ರಾಮನೆಲ್ಲಿ? ಬೇಡ ಕೈಕ, ಬೇಡ ಕೈಕ, ರಾಮನೆಲ್ಲಿ? ಬೇಡ ಕೈಕ, ವಂಶ ಕುಲಘಾತಕಿ, ಬೇಡ. ಅಯ್ಯೋ ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ರಾಮ, ರಾಮ, ಶಾಂತರಾಗಿ ಜನಕ, ಶಾಂತರಾಗಿ. ರಾಮ, ಜನಕ, ನಮಗಿನ್ನೂ ವನವಾಸದ ಆಜ್ಞೆಯನ್ನು ನೀಡಿ. ಅಯ್ಯೋ ರಾಮ, ನಿನಗೆ ವನವಾಸದ ಅನುಜ್ಞೆಯೇ? ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಹೇಗೆ ತಾನು ಜೀವಿಸಲಿ? ರಾಮ, ರಾಮ ಎಂದು ಯಾರನ್ನು ಕೂಗಲಿ? ಪೂಜ್ಯರಾದ ಮಾವನವರೇ, ನನ್ನ ಪತಿಯ ಸಂಗಡ ವನವಾಸಿಗೆ ತೆರಳುತ್ತಿರುವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಏನಮ್ಮ, ನೀನು ಹೋಗುತ್ತಿರುವೆಯಾ? ಆಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಆಹಾ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನೆಲ್ಲ ತ್ಯಜಿಸಿ ಪತಿಯೊಳಗೆ ಕಾಡಿಗೆ ಹೊರಟಿರುವಳು.
ತಂದೆಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಪ್ರಾಣೇಶ್ವರ, ಒಂದು ದೇವತ ಹೃದಯ, ಮತ್ತೊಂದು ದಾನವ ಹೃದಯ, ಒಂದು ಪುಣ್ಯದ ನೆದೆ, ಮತ್ತೊಂದು ಪಾಪದ ಜೊಲದಿ. ಜನಕ, ನಾನು ಸಹ ಅಗ್ರಜನ ಜೊತೆಯಲ್ಲಿ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ನೀನು ಹೊರಟಿರುವೆ ಯಾಕಂದ? ಆಗಲಪ್ಪ, ಆಗಲಿ. ಲಕ್ಷ್ಮಣ, ನನ್ನದೊಂದು ಮಾತನ್ನು ನಡೆಸುವೆ ಯಾಕಂದ? ಅದು ಏನು ಹೇಳಿ ಜನಕ? ಸೀತಾದೇವಿಯನ್ನೇ ನಿನ್ನ ತಾಯಿ ಎಂದು ಭಾವಿಸಿ, ಶ್ರೀರಾಮನನ್ನೇ ನಿನ್ನ ತಂದೆ ಎಂದು ಅವರಿಬ್ಬರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನನ್ನು ಪಡೆಯಕಂದ. ಅಗ್ರಜಾನನ್ನು ಪಡೆಯ. ಜನಕ, ಶಾಂತರಾಗಿ ಜನಕ, ಶಾಂತರಾಗಿ. ಅಯ್ಯೋ ಸುಮಂತ್ರ, ಸುಮಂತ್ರ. ರಾಜೇಂದ್ರ, ಏನಿಲ್ಲ, ರಾಮನು ಕಾಡಿಗೆ ಹೋಗುತ್ತಿರುವೆನು. ಅವನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತೆಲ್ಲ ಹೋಗಲಿ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡ್ತಾರೆ ಅದನ್ನು ಕೇಳಿಕೊಂಡು ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರುಮುಡಿಯನ್ನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮುಡಿಯೇ? ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ಈ ವಸ್ತ್ರಾಭರಣಗಳೇ ರಾಮ, ಮಾತೆಯವರು ಆಶೀರ್ವದಿಸಿ ಕೊಡುವ ನಾರುಮುಡಿಯೇ ನಮಗೆ ಶ್ರೇಷ್ಠ. ಕೊಡಿ ತಾಯಿ ಅಲ್ಲನ್ನೇ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು. ಅಯ್ಯೋ ರಾಮ, ಲಕ್ಷ್ಮಣ. ಜನಕ, ಶಾಂತರಾಗಿ. Allah
ಲಕ್ಷ್ಮಣ, ನಿಮ್ಮನ್ನು ಕಾಡಿಗಟ್ಟಿ ನಾನು ಹೇಗೆ ತಾನೇ ಜನಕ, ಈ ವ್ಯಸನವನ್ನು ಬಿಡಿ, ನಮ್ಮನ್ನು ನಮ್ಮನ್ನು ಆಶೀರ್ವದಿಸಿ. ಅಯ್ಯೋ, ನಿಮಗೆ ವನವಾಸದಾಗ್ನುಂಟೆ. ಪಿತಾ ದಯಾ ಬರುವೆಯೋ ಕರುಣಾ ವಿರಲಿ ತಂದೆಯೇ ದಯಾ ಹೋದನು. ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ರಾಮನು ತೋರೆದನೆ ಬರೆದಾಯಿತೆ ಅರಮನೆ. ರಾಮ
ಸಾಕಾಗಿ ಹೋಯಿತು. ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಏಕೆ ಸುಮ್ಮನೆ ನಿಂತಿರುವೆ ದೇವಿ? ಮತ್ತೇನು ಮಾಡಲಿ? ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು. ನನ್ನ ರಾಮನು ನನ್ನನ್ನು ತೊರೆದು ಕಾಡಿಗೆ ಹೊರಟು ಹೋದನು. ನನ್ನ ರಾಮನು ನನ್ನನ್ನು ತೊರೆದು ಕಾಡಿಗೆ ಹೊರಟು ಹೋದನು. ನೋಡು ದೇವಿ, ನೋಡು, ಅದು ಶಿವನು ಶಿಶುವಾಗಿ ಆಟವಾಡುತ್ತಿರನು ಆರ್ಯಾವರ್ತದ ಘನತೆಯ ಖರ ಕಮಲದಲ್ಲಿ. ಆಡಿಕೊಳ್ಳಲಿ ಬಿಡಿ. ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ಕಾಣೆ ಕಡಿದುಕೊಂಡ ಮಹಾಗರ್ತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ನಿಂತಿರುವನೋ ಮಹಾವಿಷ್ಣು. ಇಂತೆಸವ ಪೃಥ್ವಿಯ ಮೇಲೆ ನೀನಿಂದ ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನು. ಏನಾತ್ಮ ಅಂದುಕೊಳ್ಳಿ. ವೃತ ನಿನ್ನನ್ನು ಆಕ್ಷೇಪಿಸಿ ಫಲವೇನು ದೇವಿ? ಇದು ನಾನು ಪಡೆದ ಪ್ರಾರಬ್ಧದ ಫಲ ಎಂದು ಬಂಧನಗಿರುವುದು. ಅದಿರಲಿ, ನಾನು ಮಾಡಿದ ಅಪರಾಧವಾದರೂ ಏನಿರಬಹುದು? ಹೌದು, ಹಿಂದೆ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವರು ಶಿಖಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲವಿದು. ಎಂದು ಬಂದದಿಗಿರುವುದು. ಪೊತ್ಯ ಪ್ರೇಮದಿಂದ ಪ್ರಾಣವನ್ನು ಬಿಡು ಎಂದು ಶ್ರವಣಕುಮಾರರು ಶಾಪವದಿದ್ರು. ಅದೆಂದು ಬಂದದಿಗುವುದು. ರಾಮ ರಾಮ ರಾಮ, ಅದೋ ನನ್ನ ರಾಮನು ರತ್ನಾಂಬರದಿರಿಸಿ ರತ್ನ ಪೀಠದ ಮೇಲೆ ರಾಜ್ಯಭಾರವನ್ನು ಮಾಡುತ್ತಿರುವುದು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ, ರಾಮ. ಅಬ್ಬಾ, ಈಗ ತಣ್ಣಗಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ